ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಗುಲ್ಬರ್ಗಾ ವಿವಿ ಹಣಕಾಸು ವಿಭಾಗದಲ್ಲಿ 1 ಕೋಟಿ ರೂಪಾಯಿ ವೇತನ ಅವ್ಯವಹಾರ ಆರೋಪ. 2 ತಿಂಗಳಾದರೂ ಕ್ರಮವಿಲ್ಲವೆಂದು ಎಂಬಿ ಸಜ್ಜನ್ ಆಕ್ರೋಶ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿರುದ್ಧ ಹಡಪದ ಸವಿತಾ ಸಮಾಜಗಳ ತೀವ್ರ ಆಕ್ರೋಶ. ಅಂಗನವಾಡಿ ಮೊಟ್ಟೆ ಹಣದಲ್ಲಿ ಲಂಚ ರೂಪಾಯಿ 6,030 ಪಡೆಯುವಾಗ ಶಿಕ್ಷಕಿ ಹಾಗೂ ಸೂಪರ್ವೈಸರ್ ಲೋಕಾಯುಕ್ತ ಬಲೆಗೆ. ಕಾರ್ಪೊರೇಟ್ ಪರ ಬಜೆಟ್, ಜನಸಾಮಾನ್ಯರ ನಿರ್ಲಕ್ಷ್ಯ, ಕೃಷ್ಣಮೂರ್ತಿ ಕಿಡಿ. ಈಗ ವಾರ್ತೆಗಳ ವಿವರ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಣಕಾಸು ವಿಭಾಗದಲ್ಲಿ ವೇತನ ಬಡವಾಡೆ ಮಾರ್ಗವಾಗಿ 1 ಕೋಟಿ ರೂಪಾಯಿ ಅವ್ಯವಹಾರವಾಗಿದೆ ಅಂತ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿ ಸಂಚಾಲಕ ಎಂಬಿ ಸಜ್ಜನ್ ಆರೋಪಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ಆಡಳಿತ ಮಂಡಳಿಗೆ ದೂರು ನೀಡಿ 2 ತಿಂಗಳು ಕಳೆದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೊರಗುತ್ತಿಗೆ ನೌಕರ ಶರಣು ಹೂಗಾರ್ ಎಂಬಾತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಎಂಬಿ ಸಜ್ಜನ್ ಆಗ್ರಹಿಸಿದ್ದಾರೆ. ಈಗ 1 ತಿಂಗಳು 20 ದಿವಸ ಆಯಿತು ನಾವು ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ. ಇವತ್ತಿನವರೆಗೂ ಹೊರಗುತ್ತಿಗೆ ನೌಕರ ಏನು ನಿಯರ್ಲಿ 1 crore rupees ಈ ಸ್ಯಾಲ್ರಿ ಮಾಡುವಾಗ ಹೆಚ್ಚಿಗೆ ಕಳಿಸಿ ಅವ್ರಿಂದ ಎಂಪ್ಲಾಯ್ ಕಳಿಸಿ ಅವ್ರಿಂದ ಹಣ ವಾಪಸ್ ತೊಗೊಳ್ತಾ ಇದ್ದ. ಇದು ಮೋಡಸ್ ಆಪರೆಂಡಿ. ಸೊ ಇದ್ರ ಬಗ್ಗೆ ಇಲ್ಲಿವರೆಗೂ ವಿಶ್ವವಿದ್ಯಾಲಯದಿಂದ ಯಾವುದೇ FIR ಆಗಿಲ್ಲ. ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಒಂದು ತನಿಖಾ ಸಮಿತಿ ರಚಿಸಿ ತನಿಖೆ ಮಾಡಿದೆ. ತನಿಖೆ ಪೂರ್ಣ ಆಗಿಲ್ಲ. ಪ್ರಾಥಮಿಕ ತನಿಖೆಯಲ್ಲಿ ಈ ಥರದ ಭ್ರಷ್ಟಾಚಾರ ಆಗಿದೆ ಅಂಥೇಳಿ ಗೊತ್ತಾಗಿದೆ. ಅದರ ಆಧಾರದಲ್ಲಿ ವಿಶ್ವವಿದ್ಯಾಲಯದ ಪೊಲೀಸ್ ಠಾಣೆಯಲ್ಲಿ FIR ಫೈಲ್ ಮಾಡಬೇಕಾಗಿತ್ತು. ಅದು ಇಲ್ಲಿವರೆಗೂ FIR ಫೈಲ್ ಮಾಡಿಲ್ಲ. ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ಸಿಂಡಿಕೇಟ್ನಲ್ಲಿ ಕೇಳಿದಾಗ ರಿಜಿಸ್ಟ್ರಾರ್ ಅವರು ಪ್ರೊಫೆಸರ್ ಲಂಡನ್ಕರ್ ಏನು ಹೇಳಿದ್ದಾರೆ, ಇಲ್ಲ ನಾನು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದೆ ವಿಶ್ವವಿದ್ಯಾಲಯ ಪೊಲೀಸ್ ಸ್ಟೇಷನ್ಗೆ, ಆದರೆ ಅವ್ರು ನನ್ನ ಕಂಪ್ಲೇಂಟ್ ತೋಡಿಲ್ಲ ಅಂತ ಹೇಳ್ತಾರೆ. ಮತ್ತು ಅದ್ರ ಸಲುವಾಗಿ ನಾನು ಪೊಲೀಸ್ ಕಮಿಷನರ್ಗೆ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಅಂತ ಹೇಳ್ತಾರೆ. ಅವರು ಯಾರು ಇನ್ಸ್ಪೆಕ್ಟ್ರು ರಿಫ್ಯೂಸ್ ಮಾಡಿದ್ದಾರೆ ಕಂಪ್ಲೇಂಟ್ ತೊಗೊಳಕ್ಕೆ, ಪೊಲೀಸ್ ಕಮಿಷನರ್ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಒಂದು ವೇಳೆ ನಿಜವಾಗಿದ್ದರೆ. ಇನ್ನೊಂದು ಏನಂದರೆ, ಪೊಲೀಸ್ ಕಮಿಷನರ್ಗೆ ನಾನು ಬರ್ದೀನಿ ಅಂತೇಳಿ ಅವರು ಒಂದು ತೋರಿಸ್ತಾರೆ. ಬಟ್ ಇದೆಲ್ಲ ನೋಡಿದ್ರೆ ಈ ಹಗರಣ ಏನಿದೆ, ಯೂನಿವರ್ಸಿಟಿ ಹಗರಣ, ಇದರಲ್ಲಿ ಭಾಳ ದೊಡ್ಡ ದೊಡ್ಡ ಕೈಗಳು ಕೆಲಸ ಮಾಡ್ತಾ ಇದ್ದಾರೆ. ಪವರ್ಫುಲ್ ಪರ್ಸನ್ಸ್, ಪವರ್ಫುಲ್ ಫೋರ್ಸಸ್ ಇದನ್ನು ಮುಚ್ಚಾಕಲಿಕ್ಕೆ, ಇದು ಹೊರಗೆ ಬರಲಾರ್ದಂಗೆ ಭಾಳ ದೊಡ್ಡ ದೊಡ್ಡ ಕೈಗಳು ಇದ್ರ ಹಿಂದೆ ಕೆಲಸ ಮಾಡ್ತಾ ಇದ್ದಾವೆ ಅಂತ ನನಗೆ ಅನಿಸ್ತದೆ. ಸದ್ಯದ ಪರಿಸ್ಥಿತಿನಲ್ಲಿ ಸುಮಾರು ಸರ್ಕಾರಿ ಸಂಸ್ಥೆಗಳು ಏನದ ಅಂದರೆ ವಿಶ್ವವಿದ್ಯಾಲಯದ ಲ್ಯಾಂಡನ್ನು ಕೇಳ್ತಾ ಇದೆ. ಸೊ ಈ ರೀತಿ ಇನ್ನಿತರ ಪಬ್ಲಿಕ್ ಇರುವಂತಹ ಸಂಸ್ಥೆಗಳು ಅಲ್ಲಿ ಬಂದರೆ ಸೊ ವಿಶ್ವವಿದ್ಯಾಲಯದಲ್ಲಿ ಶೈಕ್ಷಣಿಕ ವಾತಾವರಣ ಹಾಳಾಗುತ್ತೆ.
ಸೊ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗಾಗಿ ಇರಲೇಬೇಕಾಗಿರ್ತಕ್ಕಂಥ ಅಷ್ಟೊಂದು ಸ್ಥಳವನ್ನು ಈ ರೀತಿ ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಡೋದ್ರಿಂದ ಇದು ಅಲ್ಲಿ ಶೈಕ್ಷಣಿಕವಾಗಿ ವಾತಾವರಣ ಹಾಳಾಗುತ್ತೆ, ವಿದ್ಯಾರ್ಥಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಅಧ್ಯಯನ ಮಾಡೋದಕ್ಕೆ ಅದು ಅನಾನುಕೂಲ ಆಗುತ್ತೆ. ಸೊ ನಮಗಿದ್ದು ವಿಶ್ವವಿದ್ಯಾಲಯಕ್ಕೆ ಮನವಿ ಇದೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ 1 ಎಕರೆ ಜಮೀನು ಕೂಡ ಏನಂದರೆ ನೀವು ಯಾವ ಇಲಾಖೆಗಳು ಕೂಡ ಕೊಡಬಾರ್ದು. ಒಂದು ವೇಳೆ ಕೊಡೋದಕ್ಕೆ ಏನಾದರೂ ವಿಶ್ವವಿದ್ಯಾಲಯ ಮುಂದಾದರೆ ನಾವು ಮುಂದಿನ ದಿನದಲ್ಲಿ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳನ್ನು ನಾವು ಒಗ್ಗೂಡಿಸಿ ವಿಶ್ವವಿದ್ಯಾಲಯ ಮತ್ತು ಸರ್ಕಾರದ ವಿರುದ್ಧ ನಾವು ಹೋರಾಟ ರೂಪಿಸೋದು ಅನಿವಾರ್ಯ ಆಗುತ್ತೆ ಅನ್ನೋದು. ಕೇಂದ್ರ ಸರ್ಕಾರದ 2026ರ ಬಜೆಟ್ ಕುರಿತು ನಡೆದ ಚರ್ಚೆಯ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ರಾಜ್ಯ ಸರ್ಕಾರದಿಂದ ನಿಷೇಧಿಸಲಾದ ಅವಾಚ್ಯ ಹಾಗೂ ಜಾತಿ ನಿಂದಾತ್ಮಕ ಪದವನ್ನು ಬಳಕೆ ಮಾಡಿರುವುದು ಸಮಸ್ತ ಕರ್ನಾಟಕ ರಾಜ್ಯದ ಹಡಪದ ಸಮಾಜ ಹಾಗೂ ಸವಿತಾ ಸಮಾಜದ ಬಾಂಧವರ ಮನಸ್ಸಿಗೆ ತೀವ್ರ ನೋವುಂಟು ಮಾಡಿದೆ ಎಂದು ಜಿಲ್ಲಾ ಹಡಪದ ಸಮಾಜ ಹಾಗೂ ಜಿಲ್ಲಾ ಸವಿತಾ ಸಮಾಜ ಕಲಬುರಗಿ ಘಟಕದ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಆರೋಪಿಸಿದ್ದಾರೆ. ಈ ಕುರಿತು ಬುಧವಾರ ಕಲಬುರಗಿಯಲ್ಲಿ ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಾಜದ ಮುಖಂಡರು, ಜವಾಬ್ದಾರಿಯುತ ಸ್ಥಾನದಲ್ಲಿರುವ ರಾಜ್ಯ ಸರ್ಕಾರದ ಸಚಿವರು ಹಾಗೂ ಶಾಸಕರು ಕ್ಷೌರಿಕ ಸಮಾಜವನ್ನು ಅವಮಾನಿಸುವ ರೀತಿಯಲ್ಲಿ ನಿಂದಾತ್ಮಕ ಪದಗಳನ್ನು ಮರುಮರು ಬಳಕೆ ಮಾಡುತ್ತಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು, ಇದು ಸಾಮಾಜಿಕ ಸೌಹಾರ್ದತೆಯನ್ನು ಹಾಳು ಮಾಡುವ ಪ್ರಯತ್ನವಾಗಿದೆ ಎಂದು ಕಿಡಿಕಾರಿದರು. ಹಡಪದ ಸಮಾಜ ಹಾಗೂ ಸವಿತಾ ಸಮಾಜದ ವಿರುದ್ಧ ಅವಮಾನಕಾರಿಯಾಗಿ ಬಳಕೆಯಾಗುತ್ತಿರುವ ಪದವನ್ನು ಯಾರೇ ಬಳಸಿದರೂ ಅಟ್ರೋಸಿಟಿ ಕಾಯ್ದೆಯಡಿ ಪ್ರಕರಣ ದಾಖಲಿಸುವಂತೆ ವಿಶೇಷ ಕಾನೂನು ರೂಪಿಸಬೇಕೆಂದು ರಾಜ್ಯ ಸರ್ಕಾರವನ್ನು ಅವರು ಆಗ್ರಹಿಸಿದರು. ಈ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರನ್ನು ಸಚಿವ ಸ್ಥಾನದಿಂದ ಕೈಬಿಡಬೇಕು. ಒಂದು ವೇಳೆ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸದಿಲ್ಲದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹಡಪದ ಸಮಾಜ ಹಾಗೂ ಸವಿತಾ ಸಮಾಜದ ಬಾಂಧವರು ಉಗ್ರ ಹೋರಾಟ ನಡೆಸಲು ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಭವಿಷ್ಯದಲ್ಲಿ ಈ ಹೋರಾಟದ ವೇಳೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದರೆ ಅದಕ್ಕೆ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆಯಾಗುತ್ತದೆ ಎಂದು ಈ ಪತ್ರಿಕಾ ಪ್ರಕಟಣೆ ಮೂಲಕ ತೀವ್ರ ಖಂಡನೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹಡಪದ ಸಮಾಜ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಈರಣ್ಣ ಸಿ, ಕಾರ್ಯಾಧ್ಯಕ್ಷರಾದ ಭಗವಂತ ಹೊನ್ನ ಕಿರಣಗಿ, ಮಾಜಿ ನಗರಾಧ್ಯಕ್ಷ ಸುನೀಲ್ ಭಾಗಹಿಪ್ಪರ್ಗ, ತಾಲೂಕಾ ಸಂಘಟನಾ ಕಾರ್ಯದರ್ಶಿ ಶಂಕರ್ ಹರ್ವಾರ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅದೇ ರೀತಿ ಸವಿತಾ ಸಮಾಜ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಶಂಕರ್ ಎಸ್ ಕಾಳ್ನೂರ್, ಪ್ರಧಾನ ಕಾರ್ಯದರ್ಶಿ ಸೂರ್ಯಕಾಂತ್ ಜಿ ಬೆಣ್ಣೂರ್, ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಎಸ್ ಧಮ್ಮೂರ್, ಸಂಘಟನಾ ಕಾರ್ಯದರ್ಶಿ ರಾಜು ಎಸ್ ಕೊಳ್ಳಿ ಸೇರಿದಂತೆ ಸಮಾಜದ ಪ್ರಮುಖರು ಭಾಗವಹಿಸಿದ್ದರು. ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಕೇಂದ್ರ ಬಜೆಟ್ ವಿರೋಧ ವ್ಯಕ್ತಪಡಿಸುವ ಭರದಲ್ಲಿ ನಮ್ಮ ಹಡಪದ ಸಮಾಜ, ಸವಿತಾ ಸಮಾಜದ ಮತ್ತು ಚೌರಿಕ ಸಮಾಜದ ಒಂದು ಜಾತಿ ನಿಂದನೆ ಪದವಾದ ಕರ್ನಾಟಕ ರಾಜ್ಯ ಸರ್ಕಾರ ನಿಷೇಧಿತ ಪದವಾದ ಹಾಗೂ ಅವಾಚ್ಯ ಪದವಾದ ಅರಬ್ಬಿ ಮೂಲದ ಪದವಾದ ಒಂದು ನಿಷೇಧಿಸಿದ ಪದ ಬಳಕೆ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ಒಂದೇ ಬಾರಿ ಏನಾಗಿಲ್ಲ, ಬಹಳಷ್ಟು ಪ್ರಜ್ಞಾವಂತರು, ಬುದ್ಧಿಜೀವಿಗಳು, ಜವಾಬ್ದಾರಿತ ವ್ಯಕ್ತಿಗಳು, ಮುಖ್ಯಮಂತ್ರಿಗಳು, ಸಭಾಧ್ಯಕ್ಷರು, ಸಚಿವರು, ಶಾಸಕರು, ವಿಧಾನಸಭೆ ಸದಸ್ಯರು ಆಗಲಿ ಮತ್ತು ರಾಜ್ಯಸಭಾ ಸದಸ್ಯರಾಗಲಿ ಬಹಳಷ್ಟು ಜವಾಬ್ದಾರಿತ ವ್ಯಕ್ತಿಗಳು, ಜನಪ್ರತಿನಿಧಿಗಳು ಈ ಒಂದು ಪದವನ್ನು, ನಮಗೆ ನೋವುಂಟು ಮಾಡುವ ಪದವನ್ನು ಮತ್ತು ಕೊನೆಯದಾಗಿ ಏನು ಕನಿಷ್ಠವಾಗಿ ಏನು ಉದಾಹರಣೆ ಎಕ್ಸಾಂಪಲ್ ಕೊಡ್ತಾರ ಆ ಒಂದು ಕೊಡುವ ಉದಾಹರಣೆಯಲ್ಲಿ ನಮ್ಮ ಜಾತಿ ನಿಂದನೆ ಪದ ಬಳಸ್ತಾ ಇದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೊದಲಿನ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಪದವನ್ನು ಬಳಕೆ ಮಾಡಬಹುದು ಅಂತ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿಷೇಧ ಮಾಡಿದ್ರು. ಬಹಳಷ್ಟು ತಾವು ನೋಡ್ರಿ, ಆ ಪಾರ್ಟಿ ಈ ಪಾರ್ಟಿ ಅಂತಿಲ್ಲ, ಎಲ್ಲ ಪಾರ್ಟಿಯ ಮುಖಂಡರಾಗಲಿ, ಸಚಿವರಾಗಲಿ, ಶಾಸಕರಾಗಲಿ ಈ ಪದವನ್ನು ಬಳಕೆ ಮಾಡ್ತಾ ಇದ್ದಾರೆ. ಆ ಬಳಕೆ ಮಾಡೋದ್ರಿಂದ ನಮ್ಮ ಜನರಿಗೆ, ಮುಗ್ಧ ಜನರು, ಕಾಯಕ ಜೀವಿಗಳು, ಕಾಯಕವೇ ಕೈಲಾಸವೆಂದು ಆ ಸಿದ್ಧಾಂತವನ್ನು ನಂಬಿ ಈ ಒಂದು ಲೋಕದ ಎಲ್ಲ ಜಾತಿ ಇರಲಿ, ಧರ್ಮ ಇರಲಿ, ಯಾವುದೇ ರೋಗ ಇರಲಿ, ಎಲ್ಲರನ್ನು ಎರಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಈ ಸಮಾಜ, ಚೌರಿಕ ಸಮಾಜ, ಸವಿತಾ ಸಮಾಜ, ಹಡಪ ಸಮಾಜ, ಇಷ್ಟೆಲ್ಲ ಮಾಡಿ ಕೂಡ ನಮ್ಮ ಸಮಾಜ ಯಾವುದೇ ರೀತಿ ರಾಜಕೀಯವಾಗಿಲ್ಲ, ಶೈಕ್ಷಣಿಕವಾಗಿಲ್ಲ, ಆರ್ಥಿಕವಾಗಿಲ್ಲ, ಸಾಮಾಜಿಕವಾಗಿಲ್ಲ. ನಮ್ಮ ಸಮಾಜ ಎಲಿಮರಿಯಂತೆ ಕಾಯಂತೆ ಕಾಯಕವನ್ನು ನಂಬಿ
ಜೀವನ ಸಾಕ್ತಕ್ಕಂಥ ಸಮಾಜಗಳು ಈ ಚೌಡಿಕೆ ಸಮಾಜ. ಅದಕ್ಕೋಸ್ಕರ ಇವತ್ತ ಇಂಥ ಒಂದು ಜವಾಬ್ದಾರಿತ ವ್ಯಕ್ತಿಗಳು ಸಂತೋಷ್ ಲಾಡ್ ಅಂತವ್ರು ಕಾರ್ಮಿಕ ಸಚಿವರು ಬಹಳಷ್ಟು ಉದ್ದೇಶಪೂರ್ವಕವಾಗಿ ಅಂದಿದ್ದಾನ. ಈ ಸಂತೋಷ್ ಲಾಡ್ ಅಂತ ಹುಚ್ಚ, ಈ ಹುಚ್ಚಿಗೆ ತೋಡ್ರಲ್ಲ, ನೀವು ಕ್ಯಾಬಿನೆಟ್ ಕೈ ಬಿಡಬೇಕು. ಸಚಿವ ಸ್ಥಾನದಿಂದ ಮಾನ್ಯ ಮುಖ್ಯಮಂತ್ರಿಗಳೇ ಆತನಿಗೆ ಅವನ ಬಳಿ ಯಾವುದೇ ರೀತಿ ಸಂಸ್ಕಾರ ಇಲ್ಲ, ಯಾವುದೇ ರೀತಿ ಪರಿಜ್ಞಾನ ಇಲ್ಲ. ನಾ ಯಾವ ಸ್ಥಾನದಾಗಿದ್ದೀನಿ, ಜನ ನಾನು ನೋಡ್ತಾ ಇರ್ತಾರೆ. ಒಂದು ಸುದ್ದಿಗೋಷ್ಠಿ ಮಾಡಬೇಕಾದ್ರೆ ಬಹಳ ಜವಾಬ್ದಾರಿತ ವ್ಯಕ್ತಿ ಜವಾಬ್ದಾರಿಯಿಂದ ಮಾತಾಡಬೇಕು. ಒಂದು ಸಮಾಜಕ್ಕೆ ನಾವು ಉಂಟು ಮಾಡತಕ್ಕಂಥ ಶಬ್ದ ಬಳಸಿ, ಜಾತಿ ನಿಂದನೆ ಪದ ಬಳಸಿ ಈ ನಮ್ಮ ಸಮಾಜಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೋವು ಉಂಟಾಗ್ಯದ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅನ್ನು ಕೂಡಲೇ ಕೈ ಬಿಡಬೇಕು. ಒಂದು ವೇಳೆ ಇದ್ರಪ್ಪ ಅಂತಂದ್ರೆ ನಾವೇನ್ ಮಾಡ್ತೀವಿ ಗೊತ್ತರಿ, ಇಡೀ ಕರ್ನಾಟಕ ರಾಜ್ಯಂತ ಸವಿತಾ ಸಮಾಜ, ಅಡಪ ಸಮಾಜ ಚೌರ ಮುಂಡನೆ ಅಂಗಡಿಗಳನ್ನು ಬಂದ್ ಮಾಡಿ, ಆ ಚೌರ ಮಾಡಿ ಉಳಿದಂತ ಕೂದಲು ಇರ್ತಾವಲ್ಲ, ಆ ಕೂದಲುಗಳನ್ನು ತೆಗೆದುಕೊಂಡು ಸಂತೋಷ್ ಲಾಡ್ ಮನೆಯಲ್ಲಿ ಬಳ್ಳಾರಿ ಹಾಕ್ಲಕ್ಕೆ ನಾವು ಹಿಡಿಯುತ್ತೆ ಈ ಪತ್ರಿಕಾ ಪ್ರಕಟಣೆ ಮೂಲಕ ಹೇಳ್ತೀನಿ. ಮಾನ್ಯ ಸಿದ್ದರಾಜು ಸಿ ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಅವರ ಮಾರ್ಗದರ್ಶನದಲ್ಲಿ ಸ್ಟೇಷನ್ ಬಜಾರದಲ್ಲಿನ ಅಂಗನವಾಡಿ ಕೇಂದ್ರದಲ್ಲಿ ನಡೆದ ಭ್ರಷ್ಟಾಚಾರ ಪ್ರಕರಣವನ್ನು ಲೋಕಾಯುಕ್ತ ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ದೂರುದಾರರಾದ ಸೌಭಾಗ್ಯ ಗಂಡ ಬಲಭೀಮ ರಾಠೋಡ್, ಅಂಗನವಾಡಿ ಕಾರ್ಯಕರ್ತೆ, ಪ್ಲಾಟ್ ನಂಬರ್ 41 ಹೊಸ ಜೇವರ್ಗಿ ರಸ್ತೆ, ಉದಯನಗರ, ಕಲಬುರಗಿ ಅವರು ನೀಡಿದ ದೂರಿನ ಮೇರೆಗೆ ಈ ಕಾರ್ಯಾಚರಣೆ ನಡೆದಿದೆ. ಅಂಗನವಾಡಿ ಕೇಂದ್ರಕ್ಕೆ 3 ತಿಂಗಳ ಮೊಟ್ಟೆ ಹಣವಾಗಿ ಒಟ್ಟು ರೂಪಾಯಿ 14,490 ಜಮಾ ಆಗಿದ್ದು, ಅದರಲ್ಲಿ 1 ತಿಂಗಳ ಮೊಟ್ಟೆ ಹಣ 4,830 ರೂಪಾಯಿ ಹಾಗೂ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿಗೆ ತಲಾ ರೂಪಾಯಿ 600ರಂತೆ ರೂಪಾಯಿ 1,200 ಹೀಗೆ ಒಟ್ಟು 6,030 ರೂಪಾಯಿ ಲಂಚದ ಹಣವನ್ನು ನೀಡುವಂತೆ ಆರೋಪಿಗಳು ಒತ್ತಾಯಿಸಿದ್ದರು. ಲಂಚದ ಹಣ ಪಡೆಯುವ ಸಂದರ್ಭದಲ್ಲಿ A1 ಹೀನಾ ಅಂಗನವಾಡಿ ಶಿಕ್ಷಕಿ, ಸ್ಟೇಷನ್ ಬಜಾರ್ ಕಲಬುರಗಿ ಹಾಗೂ A2 ಶ್ರೀಮತಿ ಪಿಂಕುಬಾಯಿ ಗಾಯಕ್ವಾಡ್, ಸೂಪರ್ವೈಸರ್ UFWPC ಸ್ಟೇಷನ್ ಬಜಾರ್ ಕಲಬುರಗಿ ಇವರ ಲೋಕಾಯುಕ್ತ ರೆಡ್ ಹ್ಯಾಂಡ್ ಬಲೆಗೆ ಬಿದ್ದಿದ್ದಾರೆ. ಹಣ ಕೊಡಿ ಎಂದು ನಿರಂತರವಾಗಿ ಒತ್ತಾಯಿಸುತ್ತಿದ್ದ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ಪ್ರಕರಣದ ತನಿಖೆಯನ್ನು ಪೊಲೀಸ್ ಇನ್ಸ್ಪೆಕ್ಟರ್ 2 ರಾಜಶೇಖರ್ ಬಡದೇಸಾರ್ ಅವರು ಕೈಗೊಂಡಿದ್ದು, ತನಿಖೆ ಪೂರ್ಣಗೊಂಡ ನಂತರ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಲೋಕಾಯುಕ್ತ ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ ಬಡವರು, ಕಾರ್ಮಿಕರು, ದಲಿತರ ಬಗ್ಗೆ ಕಾಳಜಿ ಇಲ್ಲದ ಬಜೆಟ್ ಆಗಿದೆ ಎಂದು ಬಿಎಸ್ಪಿ ಪಕ್ಷದ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫೆಬ್ರವರಿ 4ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು, ರೈತರ ಏಳಿಗೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದ್ದು, ಕೃಷಿ ಕ್ಷೇತ್ರಕ್ಕೆ ಕೇವಲ 1.62 ಲಕ್ಷ ಕೋಟಿ ನೀಡಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕಡಿಮೆ ಅಂತ ಕೃಷ್ಣಮೂರ್ತಿ ಕಿಡಿಕಾರಿದ್ದಾರೆ. ಈ ಬಜೆಟ್ ಕಾರ್ಪೊರೇಟ್ ವಲಯದ ಪರ ಬಜೆಟ್ ಆಗಿದ್ದು, ಕಾರ್ಮಿಕರು, ಜನಸಾಮಾನ್ಯರು, ಬಡವರ ಬಗ್ಗೆ ಸಂಪೂರ್ಣ ಕಡೆಗಣಿಸಲಾಗಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಕೃಷ್ಣಮೂರ್ತಿ ವಾಗ್ದಾಳಿ ನಡೆಸಿದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 53 ಲಕ್ಷ ಕೋಟಿಯ ಬಜೆಟನ್ನು ಮಂಡಿಸಿದ್ದಾರೆ. 53,47,000 ಕೋಟಿ ರೂಪಾಯಿಗಳ ಬಜೆಟನ್ನು, ಲಕ್ಷ ಕೋಟಿ ರೂಪಾಯಿಗಳ ಬಜೆಟನ್ನು ಮಂಡಿಸಿದ್ದಾರೆ. ಈ ಬಜೆಟ್ ಬಗ್ಗೆ ಮಾನ್ಯ ಪ್ರಧಾನಿಯವರು ಇದು ವಿಕಸಿತ ಭಾರತದ ಬಜೆಟ್ ಅಂತ ಕೂಡ
ತಮ್ಮ ಬೆನ್ನನ್ನು, ತಮ್ಮ ಸರ್ಕಾರದ ಬೆನ್ನನ್ನು ತಾವೇ ತಟ್ಟುಕೊಂಡಿದ್ದಾರೆ. ಈ ವಿಕಸಿತ ಭಾರತದ ಬಜೆಟಲ್ಲಿ ರೈತರ ಪರವಾಗಿರ್ತಕ್ಕಂಥ ಕೃಷಿ ಕ್ಷೇತ್ರಕ್ಕೆ ಎಷ್ಟನ್ನು ಕೊಟ್ಟಿದ್ದಾರೆ, ಈ ದೇಶದ 85% ಇರ್ತಕ್ಕಂಥ ಹಿಂದುಳಿದ ಜಾತಿಗಳು, SC/STಗಳು, ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಪ್ರತಿನಿಧಿಸ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಗೆ ಎಷ್ಟನ್ನ ಕೊಟ್ಟಿದ್ದಾರೆ, ಹಾಗೆಯೇ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ಇರತಕ್ಕಂಥ ಅಗತ್ಯ ಎಷ್ಟು, ಅವ್ರು ಕೊಟ್ಟಿರ್ತಕ್ಕಂಥ ಬಜೆಟ್ ಅಲೋಕೇಶನ್ ಅನುದಾನ ಎಷ್ಟು ಅನ್ನೋದನ್ನ ನಾವೇನಾದರೂ ಗಂಭೀರವಾಗಿ ನೋಡೋದಾದರೆ ಇದು ನಿಜವಾಗ್ಲೂ ವಿಕಸಿತ ಭಾರತದ ಬಜೆಟ್ ಅಲ್ಲ. ಇದು ರೈತರು, ಕಾರ್ಮಿಕರು, ಹಿಂದುಳಿದ ಜಾತಿಗಳು, ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ದಲಿತರ ವಿರೋಧಿ ಬಜೆಟ್ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಬಹಳ ಮುಖ್ಯವಾಗಿ ಈ ದೇಶದ ಬೆನ್ನೆಲುಬು ರೈತರು. ಮಾನ್ಯ ಪ್ರಧಾನಿಯವರು 2014ರಿಂದ ಹೇಳ್ಕೊಂಡು ಬರ್ತಿದ್ದಾರೆ, ನಾವು ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ ಅಂತೇಳಿ. ಆದರೆ ಈ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ 1,62,000 ಕೋಟಿ ರೂಪಾಯಿಗಳನ್ನು ಅನುದಾನ ಒದಗಿಸಿದ್ದಾರೆ. ಆದರೆ ಕಳೆದ 2025 ಮತ್ತು 26ನೇ ಸಾಲಿನ ಬಜೆಟ್ ಏನಿದೆ, ಆ ಬಜೆಟ್ ಅಲ್ಲಿ 1,71,000 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಿದರು. ಅಂದರೆ ಕಳೆದ ಬಜೆಟ್ಗೂ ಈ ಬಜೆಟ್ಗೂ ಹೋಲಿಕೆ ಮಾಡೋದಾದ್ರೆ ಸುಮಾರು 10,000 ಕೋಟಿ ರೂಪಾಯಿಗಳನ್ನ ಕಡಿಮೆ ಮಾಡಿದ್ದಾರೆ. 10,000 ಕೋಟಿ ರೂಪಾಯಿಗಳನ್ನ ಕೃಷಿ ಕ್ಷೇತ್ರಕ್ಕೆ ಕಡಿಮೆ ಮಾಡಿ ನಾವು ರೈತರ ಅಭಿವೃದ್ಧಿ ಮಾಡ್ತೀವಿ, ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತಕ್ಕಂಥದ್ದು ಎಷ್ಟು ಬೂಟಾಟಿಕೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಮತ್ತೆ ನಮ್ಮ ದೇಶದ ರೈತರು ಹಲವಾರು ವರ್ಷಗಳಿಂದ ತಮಗೆ MSP ಬೆಂಬಲ ಬೆಲೆ ಕಾಯ್ದೆ ಜಾರಿಯಾಗಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ತಾವು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತಕ್ಕಂಥ ಕಾಯ್ದೆ ಆಗ್ಬೇಕಂತೀವಿ. MSP ಕಾಯ್ದೆ ಆಗ್ಬೇಕಂತಂದ್ರೆ ರೈತರು ಬೆಳೆದಂಥ ಬೆಳೆಗಳಿಗೆ ಸೂಕ್ತ ಬೆಲೆಯನ್ನು ನಿಗದಿ ಮಾಡಬೇಕು. ಬೆಂಬಲ ಬೆಲೆ ಕೊಡ್ಬೇಕಂತಂದ್ರೆ ಬಜೆಟ್ ಅಲ್ಲಿ ಅಲೋಕೇಶನ್ ಆಗಬೇಕು. ಅದಕ್ಕೆ ಯಾವುದೇ ರೀತಿಯ ಪ್ರಸ್ತಾಪವನ್ನ ಈ ಬಜೆಟ್ ಅಲ್ಲಿ ಮಾಡಿಲ್ಲ. ಒಟ್ಟಾರೆ ಬಜೆಟ್ ನಲ್ಲಿ ಕಳೆದ ವರ್ಷಕ್ಕಿಂತ 10,000 ಕೋಟಿ ಕಡಿಮೆ ಮಾಡಿದ್ದಾರೆ. ಬಜೆಟ್ ನಲ್ಲಿ ಬೆಂಬಲ ಬೆಲೆಗೆ ವಿಶೇಷವಾದಂತಹ ಹಣಕಾಸನ್ನ ಒದಗಿಸ್ಲಿಕ್ಕೂ ಕೂಡ ಇವರು ತಯಾರಿಲ್ಲ. ಇನ್ನು ರೈತರು ಅಷ್ಟೆಲ್ಲ ಶ್ರಮ ಹಾಕಿ ಬೆಳೆದಂತ ಬೆಳೆ ಒಂದು ವರ್ಷಕ್ಕೆ ಲಕ್ಷಾಂತರ ಟನ್ ಇವತ್ತು ನಾಶ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಅವುಗಳನ್ನ ಸೂಕ್ತವಾಗಿ ಇಡ್ಲಿಕ್ಕೆ ಬೇಕಾದಂತ ಶಿಥಿಲೀಕರಣ ಇರ್ತಕ್ಕಂಥ ಗೋಡನ್ಗಳ ಕೊರತೆ ಭಾರತದಲ್ಲಿದೆ. ರೈತರು ಬೆಳೀತಕ್ಕಂಥ ತರಕಾರಿ ಬೆಳೆಗಳಿರ್ಬೋದು, ವಾಣಿಜ್ಯ ಬೆಳೆಗಳಿರ್ಬೋದು, ಇವನ್ನ ರಕ್ಷಣೆ ಮಾಡಬೇಕಂತಂದ್ರೆ ಶಿಥಿಲೀಕರಣ ಇರ್ತಕ್ಕಂಥ ಗೋಡನ್ಗಳ ನಿರ್ಮಾಣ ಆಗಬೇಕಾಗಿದೆ ದೇಶದ ಮೂಲೆ ಮೂಲೆಗಳಲ್ಲಿ. ಇದರ ಬಗ್ಗೆ ಈ ಬಜೆಟ್ನಲ್ಲಿ ಏನಾದ್ರು ಕ್ರಮ ಆಗಿದೆಯಾ ಅಂದ್ರೆ ಅದು ಇಲ್ಲ. ಮತ್ತೆ ಇನ್ಯಾವ ಆಧಾರದ ಮೇಲೆ ರೈತರು ಬೆಳೆದಂತ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆಯನ್ನ ಕಲ್ಪಿಸಲಿಕ್ಕೆ ಆಗಿದೆಯಾ ಅಂತಂದ್ರೆ ಅದು ಇಲ್ಲ. ಸೊ ಒಟ್ಟಾರೆ ಬಜೆಟ್ನಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ 10,000 ಕೋಟಿ ರೂಪಾಯಿಗಳನ್ನ ಕೃಷಿ ಬಜೆಟ್ಗೆ ಕಡಿಮೆ ಮಾಡೋದ್ರ ಮುಖಾಂತರ ರೈತರಿಗೆ ಬಹಳ ಘೋರ ಅನ್ಯಾಯವನ್ನ ಈ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಿದೆ. ಸೊ ಎರಡನೇದು ಬಹಳ ಮುಖ್ಯವಾಗಿ ಕಾರ್ಮಿಕರು. ಇವತ್ತು ನಮ್ಮ ದೇಶದಲ್ಲಿ ಒಟ್ಟು 45 ಕೋಟಿ ಜನ ಸಂಘಟಿತ ಮತ್ತು ಅಸಂಘಟಿತ ವಲಯದಲ್ಲಿ ಕಾರ್ಮಿಕರಾಗಿ ದುಡಿತಾ ಇದ್ದಾರೆ. ಸೊ ಕಾರ್ಮಿಕರ ಸಮಸ್ಯೆಗಳು ಅಗಾಧವಾಗಿದೆ ಇವತ್ತು. ಸೊ ಈ ಕೇಂದ್ರ ಸರ್ಕಾರಗಳು ರೂಪಿಸಿರ್ತಕ್ಕಂಥ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ NDA BJP ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರೂಪಿಸಿರ್ತಕ್ಕಂಥ ಕಾಯ್ದೆಗಳಿವತ್ತು ಕಾರ್ಮಿಕರನ್ನ ಬೀದಿಗೆ ತಳ್ತಾ ಇವೆ. ಈ ಕಾರ್ಮಿಕರ ಯೋಗಕ್ಷೇಮಕ್ಕೆ, ಕಾರ್ಮಿಕರ ಏನು ಬದುಕನ್ನು ಹಸನುಗೊಳಿಸ್ಬೇಕಂತಂದ್ರೆ ಕಾರ್ಮಿಕ ಕ್ಷೇತ್ರಕ್ಕೆ ಅಗಾಧವಾದಂಥ ಅನುದಾನವನ್ನ ಕೊಡಬೇಕಾಗಿತ್ತು. ಆದರೆ ಕಳೆದ ವರ್ಷ ನಿಗದಿ ಮಾಡಿದ್ದಂಥ ಅನುದಾನಕ್ಕಿಂತ ಈ ವರ್ಷ 128 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನ ಕಡಿಮೆ ಮಾಡಿದ್ದಾರೆ. ಸೊ ಅಂದ್ರೆ 45 ಕೋಟಿ ಜನ ಬಡವರು, ಮಧ್ಯಮ ವರ್ಗದವರು ಇರ್ತಕ್ಕಂಥ ಈ ಕಾರ್ಮಿಕ ವಲಯವನ್ನ ಈ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಹಾಗಾಗಿ ಇದನ್ನ ನಾನು ಕಾರ್ಮಿಕ ವಿರೋಧಿ ಬಜೆಟ್ ಅಂತ ಕೂಡ ಕರಿತೀನಿ. ಈಗ ವಾರ್ತಾ ಪ್ರಸಾರ ಮುಕ್ತಾಯ.
ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.